देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि नेष्टः धर्म विज्ञान वैराग्य परमेश्वरशालिनः आनन्दतीर्थ भगवत् वन्दे निरन्तरं। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। नौमिन्यार सुधाधिकृत्य मुनिं श्रीपादराक्षसन्मणिं व्यासार्यान् विविधागमाब्धविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान्निधिं श्रीसत्यव्रत राघवेन्द्रमुनिपान् सद्बोध सद्ध्यानपान् सत्यधीरकराब्जोत्थ ज्ञानवैराग्यसागरः सत्यज्ञानकतरणिः स्वान्तध्वान्तं निकृन्ततु विद्यायां विविधाचार्यं वेदज्ञानाब्धिचन्द्रं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोतीर्थार्यान् नौमिन्यार सुधार्तान् शास्त्रेषु पारदर्शानं शास्त्रज्ञेषु वत्सलं दीनभक्तोद्धारकरं सत्यात्मानं यतिं भजे। विद्यापीठ विधातारं विद्यावारिधिचन्द्रं विद्यार्थिवत्सलं वन्दे महामहिम सद्गुरुम् आपादमौलिपर्यन्तं गुरूणाम् आप्तं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಕೃಷ್ಣ ಪರಮಾತ್ಮ ಮೂರು ವಿಧವಾದ ತಪಸ್ಸನ್ನ ಹೇಳಿದ್ದಾನೆ. ದೈಹಿಕವಾದ ತಪಸ್ಸು, ವಾಚಿಕವಾದ ತಪಸ್ಸು ಹಾಗೂ ಮನಸ್ಸಿನಿಂದ ಮಾಡಬಹುದಾದ ತಪಸ್ಸು. ಈ ಮೂರು ತಪಸ್ಸುಗಳಲ್ಲಿಯೂ ಕೂಡ ತಪಸ್ಸು ಮೂರು ರೀತಿಯಾಗಿರುತ್ತೆ. ಆ ಮೂರಲ್ಲಿಯೂ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಎಂಬಂತಹ ಪ್ರಭೇದವನ್ನ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸಾತ್ವಿಕವಾದ ತಪಸ್ಸು ಯಾವುದು? ಶ್ರದ್ಧಯ ಪರಯ ತಪ್ತಂ ತಪಃ ತತ್ ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿಃ ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ದೈಹಿಕವಾದ ತಪಸ್ಸಿರಬಹುದು, ವಾಚಿಕವಾದಿರಬಹುದು ಅಥವಾ ಮಾನಸಿಕವಾಗಿರಬಹುದು. ತ್ರಿವಿಧಂ ತಪಃ, ಈ ಮೂರು ವಿಧವಾಗಿರತಕ್ಕಂತಹ ತಪಸ್ಸನ್ನ ಯಾರು ಪರಯಾ ಶ್ರದ್ಧೆಯ ತಪ್ತಂ, ಅದು ಮಾಡ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅತಿಶಯವಾದ ಶ್ರದ್ಧೆ, ಬಹಳ ಶ್ರದ್ಧೆ ಇದೆ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಗೀತೆಯಲ್ಲಿ ಬಂದಿದೆ, ಶಾಸ್ತ್ರಗಳು ವಿಧಾನ ಮಾಡಿದ್ದಾರೆ ಎಂಬ ಉದ್ದೇಶದಿಂದ ಅತ್ಯಂತ ಶ್ರದ್ಧೆಯಿಂದ, ಜೊತೆಗೆ ಅಫಲಾಕಾಂಕ್ಷಿಭಿಹಿ, ಇದು ಮೇಲಿಂದ ಮೇಲೆ ಬರ್ತಾ ಇದೆ, ಫಲಾಪೇಕ್ಷ ಇರಬಾರದು. ಲೌಕಿಕವಾದ ಫಲಾಪೇಕ್ಷ ಇಲ್ಲದೇನೆ, ಜೊತೆಗೆ ಯುಕ್ತೈಹಿ ಅಂತ ಶಬ್ದ ಇದೆ. ಯುಕ್ತೈಹಿ ಎಂಬ ಶಬ್ದಕ್ಕೆ ಕೂಡಿದ್ದು ಅಂತ ಅರ್ಥ. ಯುಕ್ತ ಅಂತ ನಾವು ಸಹಜವಾಗಿ ಪ್ರಯೋಗ ಮಾಡ್ತೇವೆ. ಇಲ್ಲಿ ಯುಕ್ತೈಹಿ ಅಂದ್ರೆ ಕೂಡಿದ್ದು. ಯಾವರಿಂದ ಕೂಡಿದ್ದು ಅಂತ ಕೇಳಿದ್ರೆ, ಭಗವಂತ ಸ್ವತಂತ್ರ ಎಂಬ ಜ್ಞಾನ, ಭಗವಂತನಿಗೆ ಅರ್ಪಿತ ಎಂಬ ಜ್ಞಾನ, ಭಗವಂತನೇ ನಮ್ಮಿಂದ ಮಾಡಿಸಿದ ಎಂಬ ಜ್ಞಾನ, ನಮ್ಮ ಅಸ್ವಾತಂತ್ರ್ಯ ಜ್ಞಾನ, ಭಗವದರ್ಪಣವೇ ಮೊದಲಾದ ಯೋಗ ಅಂದ್ರೆ ಉಪಾಯ, ಇವುಗಳಿಂದ ಕೂಡಿದ್ದು ಯಾವ ತಪಸ್ಸಿದೆಯೋ ಆ ತಪಸ್ಸನ್ನ ಸಾತ್ವಿಕಂ ಪರಿಚಕ್ಷತೆ, ಸಾತ್ವಿಕ ಎಂದು ಕರೆಯುತ್ತಾರೆ. ಈ ಶ್ಲೋಕದ ಒಂದು ಶಬ್ದಗಳ ಅಭಿಪ್ರಾಯವನ್ನು ನಾನು ತಿಳಿಸಿದೆ. ಹಾಗಾದರೆ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳುವಂತಹ ಪ್ರಧಾನವಾದ ವಿಷಯ ಅಂದ್ರೆ ಪರಯಾ ಶ್ರದ್ಧೆಯ ತಪ್ತಂ ಅಂತ ಒಂದು, ಅಫಲಾಕಾಂಕ್ಷಿಭಿಹಿ ಎರಡು, ಯುಕ್ತೈಹಿ ಅನ್ನೋದು ಮೂರು. ತಪಸ್ಸಿಗೆ ಮೂರನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಮೂರು ಶಬ್ದಗಳು ಮಾತ್ರ ಇದೆ, ಸೇರಿಸೋದು ಬಹಳ ಇದೆ. ಮೊದಲನೇದಾಗಿ ದೇಹದಿಂದ ಶ್ರಮ ಪಡ್ತಾ ಇರುವಾಗ ನಾವು
ಬೇಸರ ಪಡಬಾರದು ಅಂತ ಅರ್ಥ. ಉದಾಹರಣೆಗೆ ಈಗ ಸಹಜವಾದ ಮನುಷ್ಯನ ಸ್ವಭಾವ, ಏಕಾದಶಿ ತುಂಬಾ ಶ್ರಮವಾಗುತ್ತೆ, ಇಲ್ಲ ದ್ವಾದಶಿ ಆಗ್ತದೆ, ಇಲ್ಲ ವೃತ ನಿಯಮ ಅನುಷ್ಠಾನ ಮಾಡಿದಾಗ ಸ್ವಲ್ಪ ಶ್ರಮವಾಗುತ್ತೆ. ಇವಾಗ ಯಾಕಾದ್ರೂ ಈ ವೃತ ಬಂತು ಅಂತಾಗಲಿ, ಅಥವಾ ಈ ವೃತ ತುಂಬಾ ಕಷ್ಟವಾದ ನಮಗೆ ಹೇಳಿದ್ದಾರೆ ಅಂತಾಗಲಿ, ಅದೇನು ತೋರಿಸ್ಕೊಡುತ್ತೆ ಅಂದ್ರೆ ನಮಗೆ ಆ ವಿಷಯದಲ್ಲಿ ಶ್ರದ್ಧೆ ಕಡಿಮೆ ಇದೆ ಅಂತ ತೋರಿಸ್ಕೊಡುತ್ತೆ. ಯಾರಿಗೆ ಶ್ರದ್ಧೆ ಹೆಚ್ಚಿದೆ ಅವರು ಈ ತರಹದ ವಿಚಾರ ಮಾಡೋದಿಲ್ಲ. ಯಾರಿಗೆ ಶ್ರದ್ಧೆ ಕಡಿಮೆ ಇದೆ ಅವರೇನ್ ವಿಚಾರ ಮಾಡ್ತಾರೆ ಅಂತಂದ್ರೆ, ಅದೆಲ್ಲ ಯಾಕೆ ಮಾಡ್ಬೇಕು, ಅದರಿಂದ ಏನ್ ಲಾಭ ಇದೆ, ನಮಗೆ ಪ್ರೀತಿಯಿಂದ ಹೇಳುವವರು ತುಂಬಾ ಜನ ಇರ್ತಾರೆ. ನಿಮ್ಮ ಆರೋಗ್ಯ ನೋಡ್ಕೊಳ್ರಿ, ನಿಮ್ಮ ಪರಿಸರ ನೋಡ್ಕೊಳ್ರಿ, ಇದೆಲ್ಲ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ, ದೇಹದಲ್ಲಿ ನಿಮಗೆ ಅಷ್ಟೆಲ್ಲ ಶಕ್ತಿ ಇಲ್ಲ ಇವಾಗ, ಇಲ್ಲ ಯೋಗ್ಯವಾದನ್ನಿದ್ರೆ ನಾವು ಅವಶ್ಯವಾಗಿ ಸ್ವೀಕಾರ ಮಾಡಬೇಕು. ಆದರೆ ಅಭಿಮಾನದಿಂದ ಹೇಳೋದು ಬೇರೆ, ವೈದ್ಯರು ಸೂಚನೆ ಮಾಡೋದು ಬೇರೆ, ಎರಡರಲ್ಲಿ ವ್ಯತ್ಯಾಸ ಉಂಟು. ನಮಗೆ ನಮ್ಮ ಅಣ್ಣ ತಮ್ಮ ಬಂಧು ಬಳಗ ಏನ್ ಹೇಳ್ತಾರಲ್ರಿ, ಇದೆಲ್ಲ ಕೇವಲ ಅಭಿಮಾನದಿಂದ ಹೇಳೋದಷ್ಟೇ. ಅವರಿಗೆ ಪಾಪ ಈ ಹುಡುಗ ಈ ವ್ಯಕ್ತಿ ತುಂಬಾ ಕಷ್ಟಪಡ್ತಾನೆ, ಅದೆಲ್ಲ ಬೇಡ ಅಂತ ನಮಗೆ ಹೇಳ್ತಾರೆ. ಯಾವ ವ್ಯಕ್ತಿಗೆ ಶ್ರದ್ಧೆ ಪರ ಅಂದ್ರೆ ಹೆಚ್ಚಾಗಿದೆ, ಅವನಂತಾನೆ ಪಾಪ ಇರೋ ಅಭಿಮಾನ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ ಅಂತ ಕೇಳಿ ತನ್ನಷ್ಟು ಮಾಡ್ತಾ ಇರ್ತಾನೆ. ಹೀಗಾಗಿ ನಾವು ಮಾಡುವ ತಪಸ್ಸಿಗೆ, ನಾವು ಮಾಡುವ ಕಾರ್ಯಕ್ಕೆ ಶ್ರದ್ಧೆ ಯಾವಾಗ ದ ಹೈಯೆಸ್ಟ್ ಲೆವೆಲ್ ಅಂತ ಹೇಳಿ ತುಂಬಾ ಜಾಸ್ತಿ ಇದ್ದರೆ ಆಗೇನಾಯ್ತು, ಆ ತಪಸ್ಸಿಗೆ ಪುಣ್ಯ ಜಾಸ್ತಿ, ಸಾತ್ವಿಕವಾಯಿತು. ನಾವು ಕಾಯ್ತಾ ಇರ್ತೀವಿ, ಯಾರಾದ್ರೂ ಬ್ಯಾಡ ಅಂದ್ರೆ ಕೃಷ್ಣಾರ್ಪಣ ಬಿಟ್ಟು ಅವ್ರು ಹೇಳಿ ಬಿಟ್ಬಿಟ್ಟೆಪ್ಪ, ನನಗೇನಾಯ್ತು, ನಾ ಎಲ್ಲೋ ಬಹಳ ಉತ್ಸಾಹದಿಂದ ಇದ್ದೆ, ಅವ್ರು ಹೇಳ್ಬಿಟ್ರು ಪಾಪ, ಮತ್ತ ಬೇಕಾದವರು ಹೇಗೆ ಅವ್ರು ಮೀರೋದು ಅಂತ ನಾವು ಸಹಜವಾಗಿ ಬಿಟ್ಟು ಬಿಡ್ತೇವೆ. ಕೃಷ್ಣ ಪರಮಾತ್ಮ ಅದೇ ನಿಮ್ಮ ಇಷ್ಟಕ್ಕೆ ವಿರುದ್ಧವಾದವ್ರು ಹೇಳಿ ನಾವು ಕೇಳಂಗಿಲ್ಲ. ಅದೇ ನಮ್ಮ ತಂದೆ ತಾಯಿ, ಅದೇ ನಮ್ಮ ಅಣ್ಣ ತಮ್ಮಂದ್ರು, ನೀನ್ ಯಾವ್ದೊಂದು ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡಿರ್ತೀವಿ, ಅದು ಬೇಡ ಅಂತ ಹೇಳ್ತಾರೆ, ಕೇಳೋದಿಲ್ಲ. ನಾವು ಮಾಡೇ ಮಾಡ್ತೀವಿ ಅದನ್ನ. ಯಾಕೆ? ನಮಗೆ ಅದು ಇಷ್ಟ. ಅದು ಹೀಗಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನ್ ಯಾವುದನ್ನ ಮಾಡ್ತೀಯೋ ಅದನ್ನ ಪ್ರೀತಿಯಿಂದ ಮಾಡು, ಶ್ರದ್ಧೆಯಿಂದ ಮಾಡು, ವಿಶ್ವಾಸದಿಂದ ಮಾಡು. ಬಹಳ ಮಾಡೋದು ಮುಖ್ಯ ಅಲ್ಲ, ಮಾಡೋದನ್ನ ಶ್ರದ್ಧೆಯಿಂದ ಮಾಡೋದು ಬಹಳ ಮುಖ್ಯ ಅಂತ ಹೇಳಿ ಬಿಡಬೇಕು ಅಂತ ಅರ್ಥ ಅಲ್ಲ, ಅವಶ್ಯವಾಗಿ ಮಾಡಬೇಕು. ಶ್ರದ್ಧೆಯನ್ನು ನಾವು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗಾಗಿ ದೈಹಿಕವಾದ ತಪಸ್ಸು ತುಂಬಾ ಶ್ರಮ ಪಡ್ತೀವಿ, ಕಷ್ಟಪಡ್ತೀವಿ, ಶ್ರಮ ಆಗತ್ತೆ, ಒದ್ದಾಡ್ತೀವಿ, ಏಕಾದಶಿನ ವೃತಗಳು, ಇದೆಲ್ಲ ಭಗವಂತನ ಪೂಜೆ ಅಂತ ತಿಳಿದುಕೊಂಡಾಗ ಹೆಚ್ಚಿನ ಫಲ. ಇದನ್ನು ನಾವು ಮಹಾಮಹಿಮರಾದ ಸತ್ಯಜ್ಞಾನ ತೀರ್ಥ ಶ್ರೀಪಾದಗಳ ಚರಿತ್ರೆಯಲ್ಲಿ ಕೇಳ್ತೇವೆ. ದೈಹಿಕವಾದ ತಪಸ್ಸು ತುಂಬಾ ಕಷ್ಟ, ದೇಹಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಶ್ರಮ. ನಾವು ಅವ್ರ ಚರಿತ್ರೆಯಲ್ಲಿ ಕೇಳ್ತೇವೆ. ಇವಾಗ ಶ್ರೀಮಠ್ ಟೀಕಾಕೃತ್ಪಾದರು ಮಹಾನುಭಾವರವರ ಆರಾಧನೆ ಬರ್ತಾ ಇದೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಆ ಮಳಖೇಡದಲ್ಲಿಯೇನೆ ಒಂದು ಸಲ ತಾವು ಬೇರೆ ಆರಾಧನೆ ಮಹಾಸಮಾಧಾನ ಮಾಡಿದ್ದರು. ಆಗಿನ ಕಾಲ, ಹಳೆಯ ಕಾಲ, ತುಂಬಾ ಕಷ್ಟ, ಜನ ಬರೋದು ಕಷ್ಟ, ವ್ಯವಸ್ಥೆ ಮಾಡೋದು ತುಂಬಾ ಕಷ್ಟನೇ.
ಹಾಗಿದ್ರು ಎಲ್ಲ ಮಾಡಿದ್ರು. ಅವಾಗ ಏನಾಯ್ತು ಅಂತಂದ್ರೆ, ತಮಗೆಲ್ಲ ಪರಿಚಯ ಇದೆ, ಮಹಾಸಮಾರಾಧನೆ ಇದ್ರೆ ಸ್ವಾಮಿಗಳವರು ಎಲ್ಲರಿಗೂ ದಕ್ಷಿಣೆಯನ್ನು ಕೊಟ್ಟು ಆಮೇಲೆ ಊಟಕ್ಕೆ ಕೂಡಿಸಿ, ಅಂದ್ರೆ ವಿದ್ವಾಂಸರಿಗೆ ಊಟಕ್ಕೆ ಕೂಡಿಸಿ, ಆಮೇಲೆ ಸಾಮಾನ್ಯ ಜನರಿಗೆಲ್ಲ ಊಟಕ್ಕೆ ಕೂಡಿಸಿ, ಆಮೇಲೆ ಮತ್ತೆ ಪುನಃ ಅವರು ಭಿಕ್ಷಾವನ್ನ ಸ್ವೀಕಾರ ಮಾಡ್ತಾರೆ. ಇದು ಬಂದಿರುವಂತಹ ಸಂಪ್ರದಾಯ. ಹೀಗಾಗಿ ಸತ್ಯಜ್ಞಾನರು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ರು. ಆಗ ಈಗಿನ ಕಾಲದಂತೆ ಬಹಳ ಅನುಕೂಲಗಳೆಲ್ಲ ಇಲ್ಲ. ಎಷ್ಟು ಜನ ಬರ್ತಾರೆ ಅಂತ ಇಟ್ಕೊಂಡು ಅಷ್ಟು ಅಕ್ಕಿ ಬೇಳೆ ಎಲ್ಲ ಇಟ್ಕೊಂಡು ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ರು. ಜನ ಜಾಸ್ತಿ ಆಗಿದ್ದಕ್ಕೆ ಏನ್ ಅಕ್ಕಿ ಇತ್ತು ಎಲ್ಲ ಹಾಕಿ ಅಡಿಗೆ ಮಾಡಿದ್ದಾರೆ. ಎಲ್ಲರಿಗೂ ಅಡಿಗೆ ಎಲ್ಲ ಚೆನ್ನಾಗಿತ್ತೆಲ್ಲ ಆಗಿತ್ತು. ದಕ್ಷಿಣ ಕೊಡ್ತಾರೆ. ಆ ಅಕ್ಕಿ ಅವಾಗೆಲ್ಲ ಸ್ವಚ್ಛ ಮಾಡ್ಬೇಕಾಗ್ತಿತ್ತು. ನೀವೆಲ್ಲ ನೋಡಿರ್ತೀರಿ, ಹಳ್ಳಿ ಊರ್ ಕಡೆ ಇವಾಗಲೂ ಕೂಡ ಸ್ವಚ್ಛ ಮಾಡ್ತಾರೆ. ಇವಾಗೆಲ್ಲ ಪಾಲಿಷ್ಟು ಸ್ವಚ್ಛ ಏನೋ ಬರುತ್ತೆ, ಅದೇನಿರುತ್ತೋ ನಾವು ಊಟ ಮಾಡ್ತಾ ಇದ್ವಿ. ಕಲ್ಲಂತೂ ಇರಂಗಿಲ್ಲ, ಇಷ್ಟು ಮಾತ್ರ ನಿಶ್ಚಿತ. ಆ ಇರೋ ಶಕ್ತಿನೂ ಹೋಗಿರುತ್ತೆ. ಆ ತರಹದ ಎಲ್ಲ ಇತ್ತು. ಅವರು ಆರ್ಸಿಲ್ಲ, ಎಷ್ಟೋ ಕಡೆಗೆ ಕಲ್ಲಿತ್ತು, ಎಲ್ಲ ಇತ್ತು. ಅವ್ರು ದಕ್ಷಿಣೆ ಕೊಡ್ತಾ ಬರುವಾಗ ಯಾರೋ ಒಬ್ರು ಹೆಣ್ಮಕ್ಳು ಯಾರೋ ಒಬ್ರು ಹೇಳಿರಂತೆ, ಏನ್ರಿ ಸ್ವಾಮಿಗಳು ಇವತ್ತು ಊಟ ಎಲ್ಲ ಚೆನ್ನಾಗಿದೆ, ಆದ್ರೆ ಅಕ್ಕಿ ಬಹಳ ಹೊಲಸಾಗಿದೆ, ಕಲ್ಲೆಲ್ಲ ಇತ್ತು, ಏನ್ ಮಾಡೋದು ಅಂತ ಹೇಳಿ ಅವನ ಕೇಳ ಸ್ವಾಮಿಗಳು ಏನ್ ಹೇಳ್ತಾರೆ ಕೇಳು. ಅವ್ರಿಗೆ ಹೇಳಿರಂತೆ, ಸರಿ ಆಯ್ತಪ್ಪ, ನಾಳೆಗೆ ಸರಿಯಾಗಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೊರಟೋಗ್ಬಿಟ್ರು. ಆಮೇಲೆ ಅವತ್ತು ಪ್ರತಿನಿತ್ಯ ತಮ್ದೇನಿತ್ತು ಎಲ್ಲ ಭಿಕ್ಷಾ ಸ್ವೀಕರಣಾಯ್ತು. ಅದಾದ ನಂತರ ಮರುದಿನದಿಂದ ಅವರು ಅಲ್ಲೇ ಸಂಕಲ್ಪ ಮಾಡಿ ಗೋವ್ರತಾದಿ ವ್ರತೈರ್ಯುಕ್ತ, ನಾವು ಅವ್ರು ಗೋವ್ರತ ಮಾಡಿದ್ರು ಅಂತ ಹೇಳ್ತಾರೆ. ಗೋವ್ರತ ಅಂದ್ರೆ ಏನು ಅಂತಂದ್ರೆ, ನಮಗಿದೆಲ್ಲ ಕಾನ್ಸೆಪ್ಟ್ ಗೊತ್ತೂ ಇಲ್ಲ. ಕೇಳಿದ್ರೆ ಕೆಲವು ಜನ ಏನೋ ಇರೋ ಬುದ್ಧಿ ಇಲ್ಲದವ್ರು ಮಾಡೋದು ಅಂತನೋ ಜನರು ಈಗ ಇದ್ದಾರೆ. ಈಗಿನವರಿಗೆ ಇದೆಲ್ಲ ತುಂಬಾ ಹೇಳಿದ್ರೆ ವಿಚಿತ್ರ ಅನಿಸ್ತದೆ. ಆಕಳಿಗೆ ಅಕ್ಕಿಯನ್ನು ತಿನ್ನಿಸ್ಬೇಕು, ಅಕ್ಕಿ ಅಥವಾ ಜೋಳ ಇಂತಹ ಪದಾರ್ಥವನ್ನು ತಿನ್ನಿಸಿದಾಗ ಅದು ತಿನ್ನತ್ತೆ. ಆಮೇಲೆ ಮರುದಿನ ಏನಾದ್ರು ಗೋಮಯ ಇರುತ್ತೆ, ಆ ಗೋಮಯದಲ್ಲಿ ಆ ಅಕ್ಕಿ ಅಥವಾ ಜೋಳದಂತ ಹಾಗೆ ಪೂರ್ತಿಯಾಗಿ ಎಲ್ಲಾ ಜೀರ್ಣ ಆಗಿರೋದೆಲ್ಲ ಹಾಗೆ ಬಂದಿರುತ್ತೆ. ಅದನ್ನ ತೊಳಿಬೇಕಂತ. ಅದನ್ನ ತೊಳೆದ್ರು ಅವೇನು ಕಾಳುಗಳು ಸಿಗತ್ತೋ ಅದನ್ನ ಕುಟ್ಟಿ ಪುಡಿ ಮಾಡಿ ಊಟ ಮಾಡಬೇಕು. ನಾನು ಏನ್ ಹೇಳ್ತೇನೆ, ಇದು ಯಾಕೆ, ಇದು ಏನ್ ಅವಶ್ಯಕತೆ ಇದೆ? ಮನುಷ್ಯನಿಗೆ ಸುಖವಾಗಿ ಚೆನ್ನಾಗಿ 2 ಹೊತ್ತು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಊಟ ಹಾಕಿ ಊಟ ಮಾಡಿದ್ರೆ ಆನಂದವಾಗಿರುತ್ತೆ. ಅದೆಲ್ಲ ಬಿಟ್ಟು ಅವ್ರು ಯಾಕಂತಂದ್ರೆ, ಅವತ್ತು ನಮ್ಮ ಗುರುಗಳ ಆರಾಧನೆಯಲ್ಲಿ ಒಬ್ಬ ಭಕ್ತರಿಗೆ ಹೀಗಾಯ್ತಲ್ಲ, ಅದರ ಪ್ರಾಯಶ್ಚಿತ್ತ ಅಂತ. ಆ ತರಹ ಗೋವ್ರತವನ್ನ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಯಾಕೆ ಇದನ್ನೆಲ್ಲ ಕೇಳಬೇಕು ಅಂದ್ರೆ, ಅದಕ್ಕೆ ನಮ್ಮ ಗುರುಗಳ ಮೇಲಿನ ಮೇಲೆ ಹೇಳ್ತಾ ಇದ್ರು, ಮಹಾನುಭಾವರು ದೊಡ್ಡವರು, ಅವರ ಚರಿತ್ರೆಯನ್ನು ಕೇಳಬೇಕು. ಅದರಿಂದ ನಮಗೆ ಹೊಸದಾದ ದೃಷ್ಟಿಕೋನ ನಮ್ಮ ಜೀವನದಲ್ಲಿ ಬರುತ್ತೆ. ಯಾವ ತರಹ ಸಜ್ಜನರು ಇದ್ದಾರೆ, ಯಾವ ತರಹದ ಸಾತ್ವಿಕರು ಇರ್ತಾರೆ, ಎಷ್ಟು ಕಷ್ಟ ಪಡ್ತಾರೆ. ಅವ್ರಿಗೇನ್ ಹೇಳ್ರಿ, ಬೇಕಾದಷ್ಟು ಜನ ಶಿಷ್ಯಂದ್ರಿದ್ದಾರೆ, ಬೇಕಾದಷ್ಟು ಅಡಿಗೆ ಮಾಡ್ಲಿಕ್ಕೆ ಬರುತ್ತೆ, ಬೇಕಾದಷ್ಟು ಊಟ ಇದೆ, ಏನು ಕಡಿಮೆ ಇದೆ, ಯಾಕೆ ಮಾಡಬೇಕು? ಶ್ರದ್ಧೆಯ ಪರಯಾ ತಪ್ತಂ, ಕೇವಲ ಶ್ರದ್ಧೆ ನಾವು ಮಾಡ್ಬೇಕು ಇದನ್ನು. ಅವ್ರು ಹಾಗೆಲ್ಲ ಹಾಗಾದ್ರೆ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತ ಅವ್ರಿಗೆ ಯಾರು, ಅವ್ರಿಗೇನು ಬರೋದೇ ಇಲ್ರಿ, ಅವ್ರಿಗೆ ಪಾಪನೇ ಇಲ್ಲ. ಆದ್ರೆ ಈ ನಿಮಿತ್ತ ಮಾಡಿಕೊಂಡು ಒಂದು ವಿಶೇಷವಾದ ಸಾಧನ. ದೊಡ್ಡವರೆಲ್ಲ ಕಾಯ್ತಾ ಇರ್ತಾರೆ, ಏನಾದ್ರು ನಿಮಿತ್ತ ಮಾಡ್ಕೊಳ್ಳೋದು, ತಾವು ಮಾಡೋ ಸಾಧನ ಮಾಡೋದು. ಇನ್ನೊಂದು ವಿಚಿತ್ರವಾದ ವಿಷಯವನ್ನು ತಿಳಿಯಬೇಕು. ಮಹಾಭಾರತ ಎಲ್ಲರೂ ಕೇಳಿರ್ತೀರಿ, ಪಾಂಡವರು ದುರ್ಯೋಧನಾದಿಗಳನ್ನೆಲ್ಲ ಕೊಂದು ಹಾಕಿ ರಾಜ್ಯವನ್ನು ಪಡೆದರು. ರಾಜ್ಯ ಪಡೆದು ಹರಿ ಇದ್ರು. ತಾತ್ಪರ್ಯ ಹೇಳ್ತದೆ, ಮಹಾಭಾರತದಲ್ಲಿ ಹೇಳ್ತಾರೆ,
ಧರ್ಮರಾಜ ತಾನು ರಾಜ್ಯವನ್ನು ಸ್ವೀಕಾರ ಮಾಡಿ ರಾಜ್ಯವನ್ನು ಆಳ್ತಾ ಇದ್ದ. ಸ್ವಯಂ ಧರ್ಮರಾಜ ಹೇಗಿದ್ದ, ಅವನೇನ್ ಮಾಡ್ತಿದ್ದ? ಧರ್ಮರಾಜನ ಬಗ್ಗೆ ಹೇಳ್ತಾರೆ, ಗೋವ್ರತಾದಿ ವ್ರತೈರ್ಯುಕ್ತ. ಧರ್ಮರಾಜ ಈ ಗೋವ್ರತವನ್ನು ಮಾಡ್ತಾ ಇದ್ದ. ಗೋವ್ರತ ಅಂತಂದ್ರೆ ನಾನು ಇವಾಗ ಹೇಳಿದೆಲ್ಲ, ಆಕಳಿಗೆ ಆಹಾರ ಕೊಟ್ಟು ಅದರ ಗೋಮಯದಲ್ಲಿ ಬಂದಿರುವ ಕಾಳುಗಳನ್ನು ತೆಗೆದುಕೊಂಡು ತಾವು ಆಹಾರವಾಗಿ ಸ್ವೀಕಾರ ಮಾಡೋದು. ಇದನ್ನು ಯಾರು ಮಾಡ್ತಿದ್ದ? ಅಖಂಡವಾಗಿರ್ತಕ್ಕಂತಹ ಈ ಭೂಮಂಡಲಕ್ಕೆ, ಪೃಥ್ವಿಗೆ ಒಡೆಯನಾಗಿರ್ತಕ್ಕಂತಹ ರಾಜನಾಗಿರುವ ಧರ್ಮರಾಜ ಈ ವ್ರತವನ್ನು ಮಾಡ್ತಾ ಇದ್ದ. ನಮಗೆಲ್ಲ ಅನ್ಸೋದೇನು? ಒಬ್ಬ ರಾಜ, ಮಹಾರಾಜ, ಅವರಿಗೆ ಬೇಕಾಷ್ಟು ಬೆಳ್ಳಿ, ಬಂಗಾರ, ವಜ್ರ, ಮುತ್ತು, ರತ್ನ, ವೈಭವ ಎಲ್ಲ ಇರುತ್ತೆ. ದೇವರು ಕೊಟ್ಟಿದ್ದು ಅಂತ ಅನುಭವಿಸ್ತಾ ಇದ್ರು. ಆದ್ರೆ ಅವ ಮಾತ್ರ ಈ ತರ ವ್ರತವನ್ನು ಮಾಡ್ತಾ ಇದ್ದ. ಯಾಕೆ? ಶ್ರದ್ಧೆಯ ಪರಯ ತಪ್ತಂ. ಅಲ್ಲಿ ಏನ್ ಕಾರಣ ಇದೆ ಹೇಳ್ರಿ? ಯಾರಾದ್ರೂ ಒಂದು ಫೋರ್ಸ್ ಮಾಡಿದ್ರ ಅವನಿಗೆ, ಧರ್ಮರಾಜನಿಗೆ? ಅಥವಾ ಮಾಡದೇ ಇದ್ರೆ ಯಾರಾದ್ರೂ ಕೇಳ್ತಿದ್ರ? ಏನಿಲ್ಲ, ಏನೇನೂ ಇಲ್ಲ. ಆದ್ರೆ ಯಾಕೆ ಮಾಡಿದ? ಸ್ವಯಂ ಅವನು ಮಹಾದೇವತೆ, ಜ್ಞಾನಿ, ಆ ಧರ್ಮದಲ್ಲಿ ಆಸಕ್ತ ಇದ್ದವನು. ಹೀಗಾಗಿ ಇದು ಸಾಮಾನ್ಯ ಜನ ಗೊತ್ತಿಲ್ಲದೆ ಇದ್ದಾಗ ಅವ್ರು ಏನ್ ತಿಳ್ಕೊತಾರೆ ಅಂದ್ರೆ, ಪಾಂಡವರು ರಾಜ್ಯಕ್ಕಾಗಿ ಒದ್ದಾಡಿದ್ರು, ಪಾಂಡವರು ರಾಜ್ಯಕ್ಕಾಗಿ ಒದ್ದಾಡಿದ್ರು. ಏನ್ರಿ ಪಾಂಡವರು ರಾಜ್ಯಕ್ಕಾಗಿ ಒದ್ದಾಡಿದ್ರು? ಪಾಂಡವರಿಗೆ ಕೇವಲ ರಾಜ್ಯನೇ ಬೇಕಾಗಿತ್ತ? ಇದೆಲ್ಲ ಮಾಡ್ಬೇಕಾ ರಾಜ್ಯ ತಗೊಂಡ್ಮೇಲೆ? ಸರ್ವಥಾ ಇಲ್ಲ. ಅವರು ದೇವತೆಗಳು ಧರ್ಮಕ್ಕಾಗಿ ಯುದ್ಧ ಮಾಡಿದವರು, ಧನಕ್ಕಾಗಿ ಯುದ್ಧ ಮಾಡಿದವರಲ್ಲ, ಐಶ್ವರ್ಯಕ್ಕಾಗಿ ಯುದ್ಧ ಮಾಡಿದವರಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರದ್ಧೆಯ ಪರಯ ತಪ್ತಂ. ದೈಹಿಕವಾದ ತಪಸ್ಸಿದೆಯಲ್ಲ, ಇದು ಬಹಳ ದೊಡ್ಡದು. ಇದು ಕೇವಲ ಶ್ರದ್ಧೆಯಿಂದ ಇದ್ದವರಿಗೆ ಮಾತ್ರ ಮಾಡ್ಲಿಕ್ಕಾಗತ್ತೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಬದರಿಕಾಶ್ರಮಕ್ಕೆ ಹೋಗ್ತಾ ಇರುವಾಗ ಕೆಳಗಿನಿಂದ ಹರಿದ್ವಾರದಿಂದ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಮೈ ಮೇಲೆ ಏನೂ ಇಲ್ಲ, ಬಟ್ಟೆ ಮತ್ತೊಂದು ಎಲ್ಲಾ ಬಿಟ್ಟು ತಾವು ಅಷ್ಟು ವಿರಕ್ತರಾಗಿ ದೇಹಕ್ಕೆ ಶ್ರಮ ಕೊಟ್ಟು ತಪಸ್ಸು ತಾವು ಸಂಚಾರ ಮಾಡ್ತಾ ಹೋಗ್ತಿದ್ರು ಅಂತ ಕೇಳ್ತೀವಿ ನಾವು. ಚಳಿ ಇಲ್ಲದೆ ಇದ್ದಾಗಲೂ ಕೂಡ ಹೊಚ್ಕೊಳ್ಳೋರು ನಾವೆಲ್ಲ. ಅಂತಹ ಬದರಿಯಲ್ಲಿ ಹೋದ್ರು ವಸ್ತ್ರ ಬೇಡ. ಇದ್ಯಾಕೆ? ದೈಹಿಕವಾದ ತಪಸ್ಸು. ದೇಹದಿಂದ ಕಷ್ಟ ಪಡೋದು, ಶಾಸ್ತ್ರದಲ್ಲಿ ಹೇಳಿದ ವಿಧಾನಗಳನ್ನು ಮಾಡೋದು ಸ್ವಲ್ಪ. ನಮಗೆ ಯೋಗ್ಯತೆ ಇದ್ರೆ ಮಾಡ್ಲಿಕ್ಕೆ ಆಗುತ್ತೆ, ಸುಮ್ಮನೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಯೋಗ್ಯತೆನೂ ಇದೆ, ಯೋಗನೂ ಇದೆ, ಮಾಡ್ಲಿಕ್ಕೆ ದೇವರ ಶಕ್ತಿ ಕೊಡ್ತಾನೆ, ಮಾಡ್ಲಿಕ್ಕೆ ಆಗತ್ತೆ. ಯಾವುದೇ ವೃತ್ತನಿಯಮ ಉಪವಾಸಗಳನ್ನ ಆದಷ್ಟು ಸಣ್ಣ ವಯಸ್ಸಿನಲ್ಲಿ ಮಾಡೋ ಉತ್ತಮ ಪಕ್ಷ. ಮುಂದೆ ಸಹಜವಾಗಿಯೇನೆ ದೈಹಿಕ ಶಕ್ತಿ ಕಡಿಮೆ ಆಗುತ್ತೆ. ದೇಹದ ಸ್ವಭಾವ. ಕೆಲವೊಬ್ಬರಿಗೆ ದೇವರ ಆರೋಗ್ಯ ಕೊಟ್ಟಿರ್ತಾನೆ, ಒಳ್ಳೆಯದು, ದೇವರ ಅನುಗ್ರಹ. ಆದರೂ ದೇಹಕ್ಕೆ ಒಂದು ಸ್ವಾಭಾವಿಕವಾದ ಬಲ ಇದೆಯಲ್ಲ, ಅದು ಸಹಜವಾಗಿ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಮ್ಮ ಶಾಸ್ತ್ರಗಳಲ್ಲಿ 80 ವರ್ಷ ಆದ ಮೇಲೆ ಅವರಿಗೆ ಬಹಳ ಉಪವಾಸಾದಿ ನಿಯಮಗಳನ್ನು ಹೇಳಿಲ್ಲ. ಉಪವಾಸಾದಿ ನಿಯಮಗಳನ್ನು ಹೇಳಿಲ್ಲ ಅವರು. ಯಾಕೆ ಅಂದ್ರೆ ಕಷ್ಟ ಅದು.
ನಾನು ಮೇಲಿಂದ ಮೇಲೆ ಹೇಳ್ತಾ ಇರ್ತೀನಿ, ನಮ್ಮ ಭಾರತೀಯ ಸಿದ್ಧಾಂತ, ನಮ್ಮ ಧರ್ಮಗಳು ಯಾವುದೂ ಕೂಡ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದನ್ನು ಇಲ್ಲಿ ಹೇಳಿದ್ದಾರೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸಾವಿರಾರು ಜನಕ್ಕೆ ಇದೇ ಭ್ರಾಂತಿ ಇದೆ. ಅಯ್ಯೋ ಅದ್ ಹೇಳ್ಬಿಡ್ತಾರೆ, ಇದು ಹೇಳ್ಬಿಡ್ತಾರೆ, ನಮ್ಗೆ ಯಾವ್ದು ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ವಾಕ್ಯ ತೋರಿಸ್ರಿ, ಒಂದು ವಿಷಯ ತೋರಿಸ್ರಿ, ಯಾವ್ದಾದ್ರು ನಾನು ಚಾಲೆಂಜ್ ಹೇಳ್ತೀನಿ, ನಮಗೆ ಮಾಡ್ಲಿಕ್ಕೆ ಆಗಲೇ ಇದ್ದನ್ನು, ಅಸಾಧ್ಯವಾದ ಶಕ್ತಿ ಮೀರಿ ಹೋಗುತ್ತೆ ನೀವು ಹೇಳಿರಿ ಅಂತ ಯಾವುದೂ ಇಲ್ಲ. ನಮ್ಮ ಇವತ್ತಿನ ಪರಿಸ್ಥಿತಿಗಳು ಅನಾನುಕೂಲತೆ ಅದು ಬೇರೆ, ಅವರವ್ರ ವೈಯಕ್ತಿಕ. ಆದ್ರೆ ಈ ಹಿಮಾಲಯ ಪರ್ವತದ ಮೇಲೆ ಇರ್ತಕ್ಕಂಥ ಹೂ ಅಂತ ತೆಗೆದುಕೊಂಡು ಒಂದು ದೇವರಿಗೆ ಏರಿಸ್ರಿ ಅಂತ ಹೇಳಿದ್ರ ಶಾಸ್ತ್ರದಲ್ಲಿ? ಹೇಳಿಲ್ಲ. ಪ್ರತಿನಿತ್ಯವೂ ಆ ಗಂಗಾ ನದಿಯ ನೀರಿನಿಂದ ನೀವು ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರ? ಹೇಳಿಲ್ಲ. ಹೇಗೆ ಹೇಳಿಕ್ ಸಾಧ್ಯ ಅದು? ಯಾಕೆ ಅಂದ್ರೆ ಅದು ಪ್ರಾಕ್ಟಿಕಲ್ ಅಲ್ಲ ಅದು. ಹಾಗಾದ್ರೆ ನಿಮ್ಮ ಜೊತೆಗೆ ಏನಿದೆಯೋ, ನೀವು ಯಾವ ಜೊತೆಗೆ ಇದ್ದೀರೋ ಅದರಿಂದಲೇನೆ ನೀವು ಧರ್ಮವನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಯಾಕೆ ಮಾತು ಹೇಳಿ ಬಂದೆ ಅಂದ್ರೆ, ದೈಹಿಕವಾದ ತಪಸ್ಸನ್ನು ಮಾಡಬೇಕು ಅಂತ ಹೇಳಿದಾಗಲೂ ಯಾರು ಯೋಗ್ಯರು ಅವರಿಗೆ ಹೇಳಿದ್ದಾರೆ. 8 ವರ್ಷಕ್ಕಿಂತಲೂ ಕಡಿಮೆ ಇದ್ದವರು ಉಪವಾಸ ಮಾಡಿದ್ರೆ ಪರವಾಗಿಲ್ಲ, ಇದು ಶಾಸ್ತ್ರ. ಇದು ಯಾಕೆ? ಅವ್ರ ಶಕ್ತಿ ಇರೋದಿಲ್ಲ, ಸಣ್ಣ ಮಕ್ಕಳು ಚಂಚಲವಾಗಿರ್ತಾರೆ, ತಿನ್ನುವ ರುಚಿ ಇರುತ್ತೆ, ತಡ್ಕೊಳಿಕ್ ಆಗೋದಿಲ್ಲ. ಶಾಸ್ತ್ರ ಹೇಳಿಲ್ಲ ಅವರಿಗೆ. 8, 80, 60 ವರ್ಷ ಆದ್ಮೇಲೆನೆ ಸ್ವಲ್ಪ ಶಕ್ತಿ ಕಡಿಮೆ ಆಗತ್ತೆ, ಅವರಿಗೂ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಸಾಮಾನ್ಯವಾಗಿ ಅಲ್ಲಿವರೆಗೆ ಮಾಡಬಹುದು ಅಂತ ಇಟ್ಕೊಂಡು ಹೇಳಿದ್ದಾರೆ. ಹೀಗಾಗಿ ಸಾಮಾನ್ಯವಾಗಿ 60 ವರ್ಷ ಮೇಲೆ ಎಲ್ಲಾರು ದೈಹಿಕ ತಪಸ್ಸು ಶುರು ಮಾಡ್ತಾರೆ. ಯಾಕಂದ್ರೆ ಯಾರು ಹೆಚ್ಚು ಊಟನೇ ಮಾಡಂಗಿಲ್ಲ, ಸ್ವಲ್ಪ ಊಟ ಮಾಡ್ತಿರ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ ತ್ರಿವಿಧಂ ನರೈ. ನೋಡ್ರಿ, ಎಷ್ಟು ಮಹಾನುಭಾವರು, ಎಷ್ಟು ಜನ ಯಾವ ರೀತಿಯಾಗಿ ತಾವು ದೈಹಿಕವಾದ ತಪಸ್ಸನ್ನು ಮಾಡ್ತಾರೆ. ನಮ್ಮಲ್ಲಿ ಕೆಲವು ವಿದ್ವಾಂಸರಿದ್ದಾರೆ, ಹೆಸರು ಹೇಳೋದಿಲ್ಲ, ಸಾಯಂಕಾಲ ಊಟ ಮಾಡೋದೇ ಇಲ್ಲ. 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷಗಳಿಂದ ಒಟ್ಟಿಗೆ ಊಟ ಇಲ್ಲ. ಊಟ ಇಲ್ಲ ಅಂದ್ರೆ ಇಡ್ಲಿ ದೋಸೆ ಫಲಾರ ಮಾಡಿ, ಚಪಾತಿ ಫಲಾರ ಮಾಡ್ತಾರೆ ಅಂತ ಅರ್ಥಲ್ಲ, ಮತ್ತೆ ಅದನ್ನೂ ಇಲ್ಲ. ಅದ್ ತಿಳ್ಕೊಳ್ರಿ. ಕೆಲವ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡಂಗಿಲ್ಲ ಅಂತೇಳಿ ಆ ಊಟಕ್ಕಿಂತ ಹೆಚ್ಚಾಗಿ ಫಲಾರ ಮಾಡ್ಬಿಡ್ತಾರೆ. ಅದಿಲ್ಲಿ ಹೇಳ್ತಾ ಇಲ್ಲ, ಏನೂ ಇಲ್ಲ. ಒಂದು ಲೋಟ ಹಾಲು, ಒಂದು ಬಾಳೆಹಣ್ಣು ಏನಿರ್ತದೆ ಅದಕ್ಕೆ ಆ ತಕ್ಕಂತೆ ಅಷ್ಟೆ, ಮುಗಿದೋಯ್ತು. ಕಷ್ಟ. ಇದು ನಿಯಮ, ಇದು ದೈಹಿಕವಾದ ತಪಸ್ಸು. ಹೀಗೆ ಆ ಶ್ರದ್ಧೆಯಿಂದ ಆ ದೈಹಿಕವಾದ ತಪಸ್ಸು ಮಾಡಬೇಕು. ನಮಗೆ ಇದು ಯಾಕೆ, ಇದರಿಂದ ಏನ್ ಲಾಭ? ಕೊನೆಯ ಲಾಭ ಅಂದ್ರೆ ನಮ್ಮ ಪಾಪಗಳು ಪರಿಹಾರವಾಗತ್ತೆ, ನಮ್ಮ ಮನಸ್ಸು ಶುದ್ಧವಾಗತ್ತೆ, ದೇವರಲ್ಲಿ ಭಕ್ತಿ ಹೆಚ್ಚಾಗತ್ತೆ, ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಉತ್ಸಾಹ ಹೆಚ್ಚಾಗತ್ತೆ, ಮಾಡೋಣ ನಿಶ್ಚಿತವಾಗಿ ಹೆಚ್ಚಾಗ್ತದೆ. ತುಂಬಾ ಆಶ್ಚರ್ಯ ಅದು. ಹೀಗಾಗಿ ಅನೇಕ ಒಳ್ಳೆಯ ಭಾವನೆಗಳಿಗೆ ಮೂಲವಾಗತ್ತೆ ವ್ರತ ನಿಯಮಗಳನ್ನು ಮಾಡಿದಾಗ. ಇನ್ನು ಎರಡನೇದಾಗಿ ದೈಹಿಕ ಅಂದ್ರೆ ವಾಚಿಕ. ದೈಹಿಕವಾದ ತಪಸ್ಸೆ ಬೇಕಾದಷ್ಟು ಉದಾಹರಣೆಗಳಿದೆ. ದೇವತೆ ಸ್ವಯಂ ರುದ್ರದೇವರು ನಿಮಗೆಲ್ಲ ಗೊತ್ತಿದೆ, ಉಪ್ಪಿನ ಸಮುದ್ರದಲ್ಲಿ ಕೂತು ತಪಸ್ಸು ಮಾಡ್ತಾರೆ. ಏನು ಅವಶ್ಯಕತೆ ಇದೆ ಅವರಿಗೆ? ಸಮುದ್ರೊಳಗೆ ಯಾಕೆ ಕೊಡ್ಬೇಕು? ಶ್ರಮವಾಗುತ್ತೆ ದೇಹಕ್ಕೆ, ಮಾಡಬೇಕು. ಈ ತರಹ ಅನೇಕ ದೇವತೆಗಳು ತಪಸ್ಸನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇರ್ಲಿ, ಇದು ಒಂದು ಕಡೆ. ಇನ್ನು ಎರಡನೇದ್ದು
ವಾಚಿಕವಾದ ತಪಸ್ಸು ಇದೆಲ್ಲದಕ್ಕೂ ಏನ್ ಬೇಕು? ಶ್ರದ್ಧೆಯ ಪರ್ಯಾತಪ್ತಂ ಅಫಲಾಕಾಂಕ್ಷಿಭಿ ಯುಕ್ತೈ. ಅದು ಬಿಟ್ಬಿಟ್ಟೆ ನಾನು. ಅಂದ್ರೆ ಆ ತಪಸ್ಸನ್ನು, ದೈಹಿಕವಾದ ತಪಸ್ಸನ್ನು ಮಾಡುವಾಗಲೂ ಏನು ಫಲಾಪೇಕ್ಷೆ ಇಲ್ಲ, ಲೌಕಿಕವಾದ ಫಲಾಪೇಕ್ಷೆ ಇಲ್ಲವೇ ಇಲ್ಲ. ಜೊತೆಗೆ ನಾನು ಮಾಡಿದೆ ಎಂಬಂತ ಅಹಂಕಾರವೂ ಇಲ್ಲ. ಅಹಂಕಾರ ಇಲ್ಲದೆ ಭಗವಂತನೇ ನಮ್ಮಿಂದ ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬಂತಹ ಅತ್ಯಂತ ಪ್ರಾಮಾಣಿಕವಾದ ದೃಢವಾದ ನಂಬಿಕೆಯಿಂದ ಆ ಸತ್ಕಾರ್ಯವನ್ನು ಮಾಡೋದು ಉಂಟಲ್ಲ, ಅದು ದೈಹಿಕವಾದ ನಿಜವಾದ ಸಾತ್ವಿಕವಾದ ತಪಸ್ಸು. ಅದರಂತೆ ಎರಡನೇದಾಗಿ ವಾಚಿಕವಾದ ತಪಸ್ಸು, ಅಂದ್ರೆ ಶಬ್ದಗಳಿಂದ ಸ್ತೋತ್ರಗಳಿಂದ ತಪಸ್ಸು ಮಾಡೋದು. ಅದರಲ್ಲಿ ಟೀಕಾಕೃತ್ಪಾದರು 3 ರೀತಿಯಿಂದಲೂ ಭಗವಂತನೇ ಸೇವೆ ಮಾಡ್ತಾರೆ: ದೈಹಿಕ, ವಾಚಿಕ, ಮಾನಸಿಕ. ಅನಾಯಾಸ ನೆನಪಾಗಿದ್ರೆ ಆರಾಧನೆ ಬರ್ತಾ ಇದೆ. ಟೀಕಾಕೃತ್ಪಾದರ ಇಡೀ ಜೀವನ ನೀವು ಗೊತ್ತಿಲ್ಲ, ತುಂಬಾ ಕಷ್ಟ, ಊಟನೇ ಇಲ್ಲ, ಬಹಳ ಕಡಿಮೆ, ಬಹಳ ಕಡಿಮೆ. ಸರಿ, ಯಾವ ನಾಳಾದ ವಾಸ ಅಂತ ಹೇಳ್ತಾರೆ. ಅಕ್ಕಿ ಎಲ್ಲ ಜೋಳ ಇರುತ್ತಲ್ಲ, ಅದರ ಪುಡಿ ಕುಟ್ಟೋದು, ಅದನ್ನ ಬೇಯಿಸೋದು, ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಮಜ್ಜಿಗೆ ಹಾಕೋದು, ತಿನ್ನೋದು, ಮುಗಿದೈತಷ್ಟೆ. ಈ ತರಹ ತಮ್ಮ ಇಡೀ ಜೀವನ ಇದ್ದಾರೆ. ಟೀಕಾಕೃತ್ಪಾದರು ಅವರು ದೈಹಿಕವಾದ ತಪಸ್ಸು ಇಲ್ಲೇ ಇಲ್ಲ, ಊಟನೇ ಇಲ್ಲ. ನಮಗೆ ರುಚಿ ರುಚಿಯಾಗಿರ್ತಕ್ಕಂತಹ ಅಡಿಗೆ ಬೇಕು ಅಂತ ಅಪೇಕ್ಷೆ ಇರುತ್ತೆ, ಸಿಗೋದಿಲ್ಲ, ನಮ್ ದುರ್ದೈವ ಅಂತ ನಾವು ಯಾವ್ದು ತಿನ್ನೋದಿಲ್ಲ, ಅದು ಬೇರೆ ವಿಚಾರ. ಸಿಕ್ಕ್ರೆ ದಿನಾಲು ರುಚಿ 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 ಅಡಿಗೆ ಮಾಡಿ ಹಾಕ್ತಾರೆ, ಯಾರು ಬೇಡ ಅಂತಾರೆ? ಅವರಿಗೆ ಎಲ್ಲಾ ಇತ್ತು, ಎಲ್ಲಾ ಇತ್ತು ಬೇಡ ಅಂತ ಹೇಳ್ತಿದ್ರು. ಇದು ಅವರ ದೈಹಿಕವಾದ ತಪಸ್ಸು. ವಾಚನಿಕ ತಪಸ್ಸು, ವಾಚಿಕ ತಪಸ್ಸು ನಿಮ್ಗೆ ಗೊತ್ತೇ ಇದೆ. ಅದ್ಭುತವಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಿದ್ದಾರೆ ಟೀಕಾಕೃತ್ಪಾದರು. ತಾವು ಶಿಷ್ಯರಿಗೆ ಪಾಠ ಹೇಳೋದು ಒಂದು, ಜೊತೆಗೆ ಗ್ರಂಥಗಳನ್ನ ಬರೆಯುವುದು ಇನ್ನೊಂದು, 2. ಎಲ್ಲ ಮಹಾನುಭಾವರು ಕೂಡ ಸಾಮಾನ್ಯವಾಗಿ ಶಿಷ್ಯರಿಗೆ ಪಾಠ ಪ್ರವಚನ ಮಾಡುವುದು, ಜೊತೆಗೆ ಗ್ರಂಥಗಳನ್ನು ಬರೆಯುವುದು. ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಗ್ರಂಥಗಳು ಅಂದ್ರೆ ಸಾಕ್ಷಾತ್ ದೇವರೇ, ಭಗವಂತನ ಪ್ರತಿಮಾ. ಒಂದೊಂದು ಶಬ್ದಗಳು, ಒಂದೊಂದು ಅಕ್ಷರಗಳು ಸ್ವಯಂ ಭಗವಂತನ ಪ್ರತಿಮಾ ಎಂಬುದಾಗಿ ಅದನ್ನು ಸ್ತೋತ್ರ ಮಾಡಿ ಅದರ ಮೇಲೆ ಗೌರವ ಇಟ್ಟು ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಇದು ಶಬ್ದದ ಗೌರವ, ಶಬ್ದದಿಂದ ಆ ದೇವರಿಗೆ ಮಾಡತಕ್ಕಂತಹ ಸೇವೆ. ನಾವು ಬ್ರಹ್ಮಸೂತ್ರಗಳಾಗಲಿ, ಬ್ರಹ್ಮಸೂತ್ರ ಭಾಷ್ಯವಾಗಲಿ, ಅಥವಾ ಟೀಕಾಕೃತ್ಪಾದರ ಗ್ರಂಥಗಳಾಗಲಿ, ಅನೇಕ ಗ್ರಂಥಗಳ ಪರಾಮರ್ಶ, ಶ್ರವಣ, ಮನನ, ನಿಧಿಧ್ಯಾಸನ ಕೇಳ್ತಾ ಇದ್ದರೆ ಏನು ಟೀಕಾಕೃತ್ಪಾದರ ಸೇವೆ ಇದೆ ಅಂತ ಗೊತ್ತಾಗುತ್ತೆ. ಟೀಕಾಕೃತ್ಪಾದರ ಏನಾದರೂ ಗ್ರಂಥವನ್ನು ಬರೀಲಿಲ್ಲ ಅಂತಂದ್ರೆ ಮುಗಿದು ಹೋಯ್ತು ಇವತ್ತು. ಅಷ್ಟು ಆ ಶ್ರೀಮದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ವಾಂಗ್ಮಯ ಸೇವೆಯನ್ನು ಮಾಡಿದ್ದಾರೆ.
ಅದಕ್ಕೆ ಲಾಭ ಏನು? ಶ್ರದ್ಧೆಯ ಪರಯ ತಪ್ತಂ. ಏನ್ರಿ, ಆ ಎರಗೋಳ ಗುಹಾದೊಳಗೆ ಇವತ್ತಿಗೆ ಹೊರಳಿದ್ರು ಭಯ ಬರುತ್ತೆ. ಅಂತಹ ಗುಹಾದಲ್ಲಿ ತಾವು ಪಾಠ ಹೇಳೋದು, ಆಮೇಲೆ ಭಿಕ್ಷಾ ಸ್ವೀಕಾರ ಮಾಡಿ ಕೂತು ಅಂದ್ರೆ ಸಾಯಂಕಾಲದವರೆಗೆ ಅಲ್ಲೇ ಕೂಡ್ಬೇಕು, ಮತ್ತೆ ರಾತ್ರಿ ಅಲ್ಲೇ ಕೂತ್ಬೇಕು, ಬಡಿಬೇಕು. ಈ ರೀತಿಯಾಗಿ ಮಾಡುವಾಗ ನೋಡ್ರಿ ದೈಹಿಕವಾದ ಶ್ರಮ ಇದೆ, ಅಲ್ಲಿ ಹುಳ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ. ನಾವು ನಮ್ಮ ಮನೆಯಲ್ಲಿ ಎಲ್ಲ ಅದು ಇದು ಒಂದು ಕ್ಲೀನ್ ಮಾಡಿ 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 ಕೊನೆಗೆ ಫ್ಯಾನ್ ಹಚ್ಚಿ ಅದನ್ನು ಸಾಕಾಗ, AC ಹಚ್ಚಿ ಅದನ್ನು ಸಾಕಾಗ ನಿದ್ದೆ ಬರೋದಿಲ್ಲ ಅಂತ ಹೇಳಿ ಆ ಶ್ರಮ ಪಡ್ತೀವಿ ನಾವು. ಇದಕ್ಕೆ ನಿದ್ದೆಗೆ, ಸಾಧನಕ್ಕಲ್ಲ. ಟೀಕಾಕೃತ್ಪಾದರು ಆ ಗುಹೆ ಹತ್ರ ಹೋಗಿ ಎಷ್ಟು ಹುಳ, ಎಷ್ಟು ಇದು ಏನೇನೋ ತೊಂದರೆ, ಆ ತೊಂದರೆ ಅಂತ ಅನ್ನೋದು ನಮ್ಮಂತವರಿಗೆ. ಅವರು ಅದರ ಮಧ್ಯದಲ್ಲಿ ಅಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತಂದರೆ ಅವರ ಆ ತಪಸ್ಸು ಎಷ್ಟಿದೆ ಅಂತ ನೋಡಿ. ಶ್ರದ್ಧೆಯ ಪರಯ ತಪ್ತಂ ಅಫಲಾಕಾಂಕ್ಷಿ, ಏನು ಅಪೇಕ್ಷೆ ಇಲ್ಲ, ಏನೂ ಅಪೇಕ್ಷೆ ಇಲ್ಲ. ದೇವರ ಪ್ರೀತಿ ಆಗಬೇಕು, ಭಗವಂತನ ಸೇವಾ, ಶ್ರೀಮದಾಚಾರ್ಯ ಸೇವಾ ನಾವು ಮಾಡ್ತೇವೆ, ಮುಗಿದು ಹೋಯ್ತು. ಯುಕ್ತೈಹಿ, ಅಖಂಡವಾಗಿ ಭಗವಂತನ ವಾಯುದೇವರ ಸ್ಮರಣ ಮಾಡ್ತಾ 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 ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಶಬ್ದಗಳನ್ನು ರಚನೆ ಮಾಡತಕ್ಕಂತಹ ಮಹಾನುಭಾವರು ಟೀಕಾಕೃತ್ಪಾದರು. ಹೀಗಾಗಿ ವಾಗೀಂದ್ರಿಯದ ಸೇವೆ, ಶಬ್ದದ ಸೇವೆ ಇದೆಯಲ್ಲ, ಇದು ನಾನಾ ತರದ್ದು. ನಾವು ಇದನ್ನ ಒಬ್ಬ ಜ್ಞಾನಿಗಳಲ್ಲಿ ನೋಡಿದಾಗ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಏನು ಅವರ ಸಿದ್ಧಿ ನೋಡಿ. ಯಾಕೆ ಇದನ್ನೆಲ್ಲ ದೃಷ್ಟಾಂತ ಕೊಡ್ತಾ ಇದ್ದೀವಿ ಅಂದ್ರೆ ನಮಗೇನ್ ಅನಿಸ್ತದೆ, ಈ ತರ ಯಾರು ಮಾಡೋದಿಲ್ಲ ಜಗತ್ತಿನೊಳಗೆ. ನಮಗೆ ಇವತ್ತಿನ ಕಾಲ ನಾವು ಹೀಗಿದ್ದೇವಲ್ಲ, ಇವಾಗ ಸುಮ್ಮನೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾವು ಅನೇಕ ಜನರು ನೋಡಿದ್ದೇವೆ. 50 ಉಂಡಿ ತಿಂದವರು, ಒಂದು ಬಕೆಟ್ ಪಾಸ್ ತಿಂದ್ರೆ ನಾವೆಲ್ಲ ನೋಡಿವಿ. ನೆಕ್ಸ್ಟ್ ಜನರೇಷನ್ ಹೇಳಿದ್ರೆ ಇದೆಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಅಂತಾರೆ. ಯಾಕಂದ್ರೆ ಗೊತ್ತೇ ಇಲ್ಲ ಅವರಿಗೆ. ಸುಳ್ಳು ಅಂತ ಅನ್ನೋ ಪರಿಸ್ಥಿತಿ ಬರ್ತದೆ. ನಾವು ಹೀಗೆ ಅನಿಸ್ತದೆ, ಅಲ್ರಿ ಏನೋ ಕೆಲಸ ಇಲ್ಲದೆ ಇಷ್ಟು ಶ್ರಮ ಪಟ್ಟು ಗ್ರಂಥಗಳ ಅಧ್ಯಯನ ಬರೀಬೇಕಾದ ಅವಶ್ಯಕತೆ ಇದೆಯಾ? ಮಾಡಬೇಕಾ? ಅದನ್ನ ಮಾಡ್ತಾರಾ? ಯಾರಾದ್ರೂ ಇದ್ರ? ಹೀಗೆಲ್ಲ ಅನಿಸ್ತದೆ ಗೀತೆಯನ್ನು ನೋಡಿದಾಗ. ಅದಕ್ಕೆ ನಾನು ಹೇಳಿದೆ, ಅನೇಕ ಮಹಾನುಭಾವರಿದ್ದಾರೆ. ಎಷ್ಟು ಜನ ಅದಕ್ಕಾಗಿ ದೈಹಿಕವಾದ ತಪಸ್ಸು ಮಾಡಿದ್ರು, ವಾಚನಿಕವಾದ ತಪಸ್ಸು ಮಾಡಿದ್ರು, ಮಾನಸಿಕ ತಪಸ್ಸು ಇದ್ದೇ ಇದೆ. ಭಗವಂತನಲ್ಲಿ ಮನಸ್ಸಿಡದೆ ಹೇಗೆ ತಾನೇ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ? ಈ 3 ವಿಧವಾದ ತಪಸ್ಸು ಮಾಡ್ತಾ ಇರುವಾಗಲೂ ಕೂಡ ಒಂದೇ ಒಂದಿದೆ. ಏನು ಅಂದ್ರೆ ದೇವರು ಪ್ರೀತನಾಗ್ತಾನೆ. ಜಗತ್ತಿನಲ್ಲಿರ್ತಕ್ಕಂತಹ ಜನ ಇದನ್ನು ಓದ್ತಾರೋ, ಬಿಡ್ತಾರೋ, ಮರ್ಯಾದೆ ಮಾಡ್ತಾರೋ, ಗೌರವ ಕೊಡ್ತಾರೋ, ಹಣ ಕೊಡ್ತಾರೋ, ಪ್ರತಿಷ್ಠಾ ಕೊಡ್ತಾರೋ, ಏನ್ ಬೇಕಾಗಿಲ್ಲ. ನನ್ನ ಕೆಲಸ ಏನು? ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನ ಮಾಡಬೇಕು. ವೇದವ್ಯಾಸ ಗ್ರಂಥ ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ನಾವು ವ್ಯಾಖ್ಯಾನ ಮಾಡಬೇಕು, ಅದನ್ನು ತಿಳ್ಕೋಬೇಕು, ಅದನ್ನು ತಿಳಿಸ್ಬೇಕು. ಈ ತರಹದ ತಪಸ್ಸಿದೆಯಲ್ಲ, ಇದು ನಿಜವಾದ ತಪಸ್ಸು, ಇದು ಸಾತ್ವಿಕವಾದ ತಪಸ್ಸು. ಇದರ ಬಗ್ಗೆ ನಾವು ಚೆನ್ನಾಗಿ ತಿಳಿಬೇಕು. ನಮಗೆಲ್ಲ ಏನಿಸ್ತಾ ಇದೆಲ್ಲ ಅವರೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಎಲ್ಲ ಮಾಡ್ಬಿಟ್ರು, ನಮ್ಗೇನ್ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇದರ ಅಷ್ಟು ನಮಗೆ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಆಯಾ ವ್ಯಕ್ತಿಯ ಒಂದು ಪರಿಸರ ಹಾಗೂ ಅವನ ಬುದ್ಧಿ, ಅವನ ಸ್ಥಿತಿಗೆ ಅನುಗುಣವಾಗಿ ಅವಶ್ಯವಾಗಿ ಎಲ್ಲರೂ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಈ ತರ ತಪಸ್ಸನ್ನು ಮಾಡಬೇಕು. ಅದರಿಂದ ಗುರುಗಳ, ವಾಯುದೇವರ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.